ಈ ಸ್ಟಾಕ್ ಅಲ್ಲಿ ರೀಸೆಂಟ್ಲಿ FIS ಮತ್ತೆ DIS ಅವ್ರ ಸ್ಟೇಕ್ ನ ಇನ್ಕ್ರೀಸ್ ಮಾಡಿದ್ದಾರೆ. ಅಂದ್ರೆ ನಮ್ಮ ದೇಶದ ಅತಿ ಬುದ್ಧಿವಂತ ಇನ್ವೆಸ್ಟರ್ಸ್ ಯಾರು ಹೇಳಿ? ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್. ನಮ್ಮ ಇಂಡಿಯಾದಲ್ಲಿರೋ ಮ್ಯೂಚುವಲ್ ಫಂಡ್ ಅಲ್ಲೇನೆ ಲಾಸ್ಟ್ 10 ವರ್ಷದಿಂದ ಒಳ್ಳೆ ರಿಟರ್ನ್ ಕೊಟ್ಟಿರೋ ಮ್ಯೂಚುವಲ್ ಫಂಡ್ ಅಂದ್ರೆ ಇವೆರಡು, ಒಂದು ಪರಾಕ್ ಪಾರಿಕ್, ಇನ್ನೊಂದು ಕ್ವಾಂಟ್ ಮ್ಯೂಚುವಲ್ ಫಂಡ್. ಇವರಿಬ್ರು ಕೂಡ ರೀಸೆಂಟ್ಲಿ ಈ ಸ್ಟಾಕ್ಸ್ ಅಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ. ಅದಲ್ಲದೆ SBI ಕಾಂಟ್ರಾ ಫಂಡ್ ಕೂಡ ಈ ಸ್ಟಾಕ್ ಅಲ್ಲಿ ರೀಸೆಂಟ್ಲಿ ಎಂಟ್ರಿ ಕೊಟ್ಟಿದ್ದಾನೆ. ಅದಕ್ಕೇನೆ ನನಗೂ ಕೂಡ ಈ ಕಂಪ್ನಿ ಇಂಟ್ರೆಸ್ಟಿಂಗ್ ಅನ್ಸಿ ಅದಕ್ಕೇನೆ ನಾನು ಈ ಕಂಪ್ನಿ ಬಗ್ಗೆ ರೀಸೆಂಟ್ ಆಗಿ ರಿಸರ್ಚ್ ಮಾಡಿದ್ದೀನಿ. ನಾನು ರಿಸರ್ಚ್ ಮಾಡಿದ್ಮೇಲೆ ಗೊತ್ತಾಯ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ಈ ಕಂಪ್ನಿನಲ್ಲಿ ಏನೋ ಆಗ್ತಾ ಇದೆ ಅಂತ. ಅದೇನು ಎತ್ತ ನೀವು ಫುಲ್ಲು ಈ ಕಂಪ್ನಿ ಬಗ್ಗೆ ಡೀಟೇಲ್ ಬೇಕಂದ್ರೆ ಈ ವಿಡಿಯೋನ ಲಾಸ್ಟ್ವರೆಗೂ ನೋಡಿ. ಮೊದಲನೇದಾಗಿ ಈ ಕಂಪ್ನಿ ನೇಮ್ ಬಂದು EID ಪ್ಯಾರಿ ಅಂತ. ಈ ಕಂಪ್ನಿ ಏನು ಕೆಲಸ ಮಾಡುತ್ತೆ ಅಂದರೆ ಶುಗರ್ ಮ್ಯಾನುಫ್ಯಾಕ್ಚರಿಂಗ್ ಮಾಡುತ್ತೆ. ಶುಗರ್ ಜೊತೆ ಬೇರೆ ಬೇರೆ ಪ್ರಾಡಕ್ಟ್ಸ್ ಇದಾವೆ. ಆ ಪ್ರಾಡಕ್ಟೇ ಇವಾಗ ನಮಗೆ ಇಂಟ್ರೆಸ್ಟಿಂಗ್ ಆಗಿ ಅನಿಸ್ತಿರೋದು, ಅದನ್ನು ನಾನು ಮುಂದೆ ಹೇಳ್ತೀನಿ. ಈ ಕಂಪ್ನಿ ಗ್ರೂಪ್ ಬಂದ್ಬಿಟ್ಟು ಮುರುಗಪ್ಪ ಗ್ರೂಪ್ ಅಂತ. ನೀವು ನೋಡೇ ಇರ್ತೀರ ಮುರುಗಪ್ಪ ಗ್ರೂಪ್ದು ನಿಮಗೆ ಅಡ್ವರ್ಟೈಸ್ಮೆಂಟ್ ಎಲ್ಲ ಬರ್ತಾ ಇರುತ್ತೆ ಟಿವಿನಲ್ಲಿ, ಮುರುಗಪ್ಪ ಗ್ರೂಪ್ ಅಂತ. ಈ ಗ್ರೂಪ್ ನಮ್ಮ ಇಂಡಿಯಾದ ಒನ್ ಆಫ್ ದ ಗ್ರೇಟೆಸ್ಟ್ ಗ್ರೂಪ್. ನಿಮಗೆ ಗೊತ್ತಿರೋ ಗ್ರೂಪ್ಸ್ ಯಾವ್ಯಾವ ಅಂದರೆ ರಿಲಯನ್ಸ್ ಗ್ರೂಪು, ಟಾಟಾ ಗ್ರೂಪು, ಅದಾನಿ ಗ್ರೂಪು, ಆದಿತ್ಯ ಬಿರ್ಲಾ ಗ್ರೂಪು, ಈ ಥರ ದೊಡ್ಡ ದೊಡ್ಡ ಗ್ರೂಪ್ ಬಿಟ್ಬಿಟ್ಟು ನಮಗೆ ಬೇರೆದು ಗೊತ್ತೇ ಇಲ್ಲ. ಆಕ್ಚುಲಿ ಈ ಮುರುಗಪ್ಪ ಗ್ರೂಪ್ ಕೂಡ ಅಷ್ಟೇ ದೊಡ್ಡ ಗ್ರೂಪು. ಈ ಗ್ರೂಪ್ದು ಟೋಟಲ್ ವ್ಯಾಲ್ಯೂಯೇಷನ್ನು ಸುಮಾರು 3.5 ಲಕ್ಷ ಕೋಟಿಗಿನ್ನ ಜಾಸ್ತಿ ಇದೆ. ಈ ಗ್ರೂಪ್ದು ನಮ್ಮ ಇಂಡಿಯಾದಲ್ಲಿ 29 ಬಿಸ್ನೆಸ್ ಇದಾವೆ. ಅದರಲ್ಲಿ ಲಿಸ್ಟೆಡ್ ಬಿಸ್ನೆಸ್ ಇರೋದು 9, ಅಂದರೆ NSE BSE ನಲ್ಲಿ ಲಿಸ್ಟ್ ಆಗಿರೋದು 9 ನಮ್ಮ ಶೇರ್ ಮಾರ್ಕೆಟಲ್ಲಿರೋ ಕಂಪ್ನಿಗಳು. ಇವ್ರದ್ದು ಟೋಟಲ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ನು 3,90,000 ಕೋಟಿ. ಇವ್ರದ್ದು ಟೋಟಲ್ ಟರ್ನ್ ಓವರ್ ಒಂದು ವರ್ಷಕ್ಕೆ 74,000 ಕೋಟಿ ಟರ್ನ್ ಓವರ್ ಮಾಡುತ್ತೆ ಈ ಗ್ರೂಪು. ಇವ್ರ ಹತ್ರ ಡಿಫ್ರೆಂಟ್ ಕಂಪ್ನಿಗಳು ಇದಾವೆ. ಕೋರಾಮಂಡಲ್ ಇರ್ಬೋದು, ಪ್ಯಾರಿ ಆಗ್ರೋ ಇರ್ಬೋದು, ಕ್ರಾಂಪ್ಟನ್ ಗ್ರೂವ್ಸ್ ಇರ್ಬೋದು, ಕ್ಯೂಮಿ ಇರ್ಬೋದು, ಟ್ಯೂಬ್ ಇನ್ವೆಸ್ಟ್ಮೆಂಟ್ ಇರ್ಬೋದು, ಶಾಂತಿಗೇರ್ ಇರ್ಬೋದು, ಚೋಳಮಂಡಲ್ ಫೈನಾನ್ಸ್ ಇರ್ಬೋದು. ಚೋಳಮಂಡಲ್ ಗ್ರೂಪ್ ಕಂಪ್ಲೀಟ್ಲಿ ಇವ್ರದೇನೆ. ಇವ್ರ ಹತ್ರ ಸುಮಾರು 29 ಬಿಸ್ನೆಸ್ಗಳಿದಾವೆ. ಈ ಗ್ರೂಪ್ ಭಾಳ ದೊಡ್ಡ ಗ್ರೂಪ್. ಅದರಲ್ಲೇ ಒಂದು ಬರೋದು ಈ EID ಪ್ಯಾರಿ ಅಂತ. ಯಾಕೆ ಈ ಗ್ರೂಪ್ ನನಗೆ ಇಂಟ್ರೆಸ್ಟಿಂಗ್ ಆಗಿ ಅನಿಸುತ್ತೆ, ಯಾಕೆ ಈ ಗ್ರೂಪ್ ತುಂಬ ಚೆನ್ನಾಗಿದೆ ಅಂದರೆ, ಈ ಗ್ರೂಪಲ್ಲಿರೋ ಕಂಪ್ನಿಗಳು ಹೆಂಗೆ ಅಂದರೆ ಗ್ರೋತ್ ಓರಿಯೆಂಟೆಡ್ ಆಗಿರ್ತವೆ. ನೀವು ನೋಡಿರ್ಬೋದು ಕ್ರಾಂಪ್ಟನ್ ಗ್ರೂವ್ಸು ಕೇವಲ ₹8 ಪರ್ ಶೇರ್ ಇತ್ತು. ಇವರು 2020 ಆಗಸ್ಟಲ್ಲಿ ಟ್ಯೂಬ್ ಇನ್ವೆಸ್ಟ್ಮೆಂಟ್ ಅಂತ ಕಂಪ್ನಿ, ಆ ಕಂಪ್ನಿ ಇದನ್ನು ಅಕ್ವೈರ್ ಮಾಡಿಬಿಟ್ಟು ಆ ಬಿಸ್ನೆಸ್ನೇ ಟರ್ನ್ ಅರೌಂಡ್ ಮಾಡಿಬಿಡ್ತು. ಇವತ್ತು ಆ ಕಂಪ್ನಿಯ ಶೇರ್ ಪ್ರೈಸು ಸುಮಾರು ₹900 ಇದೆ. ಅದೇ ರೀತಿ ಶಾಂತಿಗೇರ್ ಕೂಡ ಇರ್ಬೋದು. ಶಾಂತಿಗೇರ್ ಏನು ಮಾಡ್ತಾ ಇದೆ, ವ್ಯಾಲ್ಯೂ ಚೈನ್ ಅಪ್ ಮಾಡ್ತಾ ಇದೆ. ಅಂದರೆ ಇವ್ರು ಮಾಡ್ತಿರೋ ಪ್ರಾಡಕ್ಟ್ಗಿನ್ನ ದೊಡ್ಡ ಪ್ರಾಡಕ್ಟ್ಗಳ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇದೆ. ಯಾವ ರೀತಿ ಡಿಫ್ರೆನ್ಷಿಯಲ್ ಗೇರ್ಗಳನ್ನ ತಯಾರು ಮಾಡೋದಿದೆ, ಸೋನಾ BMW ಮಾಡ್ತಾ ಇದ್ದಾನೆ ಆ ಥರ, ಅದನ್ನು ಇವ್ರು ಮಾಡಬೇಕು ಅಂತ ಫ್ಯೂಚರಲ್ಲಿ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಅಂದರೆ ಈ ಗ್ರೂಪಲ್ಲಿರೋ ಕಂಪ್ನಿಗಳದ್ದು ಫೋಕಸ್ ಏನಿದೆ ಅಂದರೆ ವ್ಯಾಲ್ಯೂ ಚೈನ್ ಇಂಪ್ರೂವ್ ಮಾಡ್ಕೊಂಡು ಹೋಗೋದು. ವ್ಯಾಲ್ಯೂ ಚೈನ್ ಇಂಪ್ರೂವ್ ಮಾಡ್ಕೊಂಡು ಹೋದಾಗ ಮೋರ್ ರೆವಿನ್ಯೂ ಗಳಿಸ್ಬೋದು ಅನ್ನೋದು ಇವ್ರದ್ದೊಂದು ಗೋಲ್ ಇದೆ. ಅದೇ ರೀತಿ ಈ ಕಂಪ್ನಿ ಕೂಡ ಅದೇ ಮಾಡ್ತಾ ಇದೆ. ಈ ಕಂಪ್ನಿದು ಫ್ಯೂಚರ್ ಗೋಲ್ ಇರೋದು ಅದೇನೆ. ಈ ಕಂಪ್ನಿ ಮಾಡ್ತಿರೋ ಬಿಸ್ನೆಸ್ಗಿನ್ನ ಬೇರೆ ಬಿಸ್ನೆಸ್ ಮಾಡಬೇಕು, ಗ್ರೋ ಮಾಡಬೇಕು ಆ ಬಿಸ್ನೆಸ್ನ ಅಂತ. ಈ ಕಂಪ್ನಿದು ಮೇನ್ ಬಿಸ್ನೆಸ್ ಏನಂದ್ರೆ 70% ಆಫ್ ದಿ ರೆವಿನ್ಯೂ ಬಂದ್ಬಿಟ್ಟು, ಅಂದ್ರೆ ಇವ್ರ ಹತ್ರ ಶುಗರ್ ಫ್ಯಾಕ್ಟ್ರಿಗಳಿದಾವೆ. ಇಂಡಿಯಾದಲ್ಲಿ 6 ಶುಗರ್ ಫ್ಯಾಕ್ಟ್ರಿಗಳಿದಾವೆ. ಅದು 3 ನಮ್ಮ ಕರ್ನಾಟಕದಲ್ಲೇ ಇದಾವೆ. ಎಲ್ಲಿ ಅಂದರೆ ರಾಮದುರ್ಗದಲ್ಲಿ ಒಂದಿದೆ, ಬಾಗಲಕೋಟಲ್ಲಿ ಒಂದಿದೆ, ಶಿವಗಂಗಿನಲ್ಲಿ ಒಂದಿದೆ, ಇನ್ನು ಉಳಿದಿದ್ದು ಬೇರೆ ಬೇರೆ ಸ್ಟೇಟ್ಸ್ ಅಲ್ಲಿ ಇದಾವೆ. ಅದರಲ್ಲಿ ಈ ಕಂಪ್ನಿ ಹತ್ರ ಒಂದು ಡಿಸ್ಟಿಲರಿಗೆ ಅಂತಾನೆ ಸಪ್ರೇಟ್ ಒಂದು ಪ್ಲಾಂಟ್ ಇದೆ. ಅದು ಬಂದ್ಬಿಟ್ಟು ಸಾಂಕೀಲಿನಲ್ಲಿದೆ. ಇವೆಲ್ಲ ಪ್ಲಾಂಟ್ ಸೇರಿ ಡೈಲಿ ಸುಮಾರು 40,800 ಟನ್ ಶುಗರ್ ಕೇನ್ ನ ಕ್ರಶ್ ಮಾಡ್ತಾರೆ. ಅಂದ್ರೆ ಕಬ್ಬನ್ನ ಜ್ಯೂಸ್ ಮಾಡ್ತಾರೆ. ಇದರಿಂದ ಶುಗರ್ನ ತಯಾರು ಮಾಡ್ತಾರೆ. ಈ ಶುಗರ್ ಕೇನಿಂದ ಶುಗರ್ ಜ್ಯೂಸ್ನ ತಯಾರು ಮಾಡ್ತಾರಲ್ಲ, ಅಂದ್ರೆ ಕಬ್ಬಿನಾಲ್ನ ತಯಾರು ಮಾಡ್ತಾರಲ್ಲ, ಆ ಕಬ್ಬಿನಾಲಿಂದ ಶುಗರ್ನ ತಯಾರು ಮಾಡ್ತಾರೆ. ಈ ಶುಗರ್ ತಯಾರಾದ್ಮೇಲೆ ಮೊಲಾಸಿಸ್ ಅಂತ ಉಳಿಯುತ್ತೆ. ಇದರಿಂದ ಎಥನಾಲ್ನ ತಯಾರು ಮಾಡ್ತಾರೆ. ಈ ಎಥನಾಲ್ ಬಂದ್ಬಿಟ್ಟು ನಿಮಗೆ ಗೊತ್ತಿರುತ್ತೆ, ಈಗ ಗೌರ್ಮೆಂಟ್ ಕೂಡ ಪುಷ್ ಮಾಡ್ತಾ ಇದೆ. ಏನಂದರೆ ಪೆಟ್ರೋಲ್ ಮತ್ತು ಡೀಸೆಲಲ್ಲಿ ಎಥನಾಲ್ನ ಬ್ಲೆಂಡ್ ಮಾಡಬೇಕು. 20% ಎಥನಾಲ್ನ ಮತ್ತು 80% ಕ್ರೂಡ್ ಆಯಿಲ್ನ ಮಿಕ್ಸ್ ಮಾಡಿಬಿಟ್ಟು ನಾವು ಯೂಸ್ ಮಾಡಬೇಕು ಅಂತ. ಯಾಕಂದರೆ ಇದರಿಂದ ಪೊಲ್ಯೂಷನ್ ಸ್ವಲ್ಪ ಕಡಿಮೆ ಆಗುತ್ತೆ. ಆಮೇಲೆ ನಾವು ಬೇರೆ ದೇಶದ ಮೇಲೆ ಆಯಿಲ್ ಮೇಲೆ ಡಿಪೆಂಡ್ ಆಗಿರೋದು ಕಡಿಮೆ ಆಗುತ್ತೆ ಅಂತ ಗೌರ್ಮೆಂಟ್ ಪುಷ್ ಮಾಡ್ತಾ ಇದೆ. ಆಲ್ರೆಡಿ 2 ಇಯರ್ಸಿಂದ ಮಾಡ್ತಾನೆ ಇದೆ. ಇವರು ಈ ಮೊಲಾಸಿಸ್ನ ಯೂಸ್ ಮಾಡಿಕೊಂಡು ಎಥನಾಲ್ನ ತಯಾರು ಮಾಡ್ತಾ ಇದ್ದಾರೆ. ಇವರಿಗೆ 70% ರೆವಿನ್ಯೂ ಶುಗರ್ ಇಂದ ಬರುತ್ತೆ. ಈ ಎಥನಾಲ್ ಇಂದ 22% ರೆವಿನ್ಯೂ ಬರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಪವರ್ ಜನರೇಷನ್. ಇವರು ಶುಗರ್ ಕೇನ್ ನ ಕ್ರಶ್ ಮಾಡಿದಾಗ ಅದರಲ್ಲಿ ಫೈಬ್ರಸ್ ತರ ಒಂದು ಮೆಟೀರಿಯಲ್ ಬಂದಿರುತ್ತೆ, ಅದನ್ನೇ ಬಾಗಾಸ್ ಅಂತ ಕರೀತಾರೆ. ಅದರಲ್ಲಿ ಇವರು ಎಲೆಕ್ಟ್ರಿಸಿಟಿನ ತಯಾರು ಮಾಡ್ತಾರೆ. ಅದನ್ನು ವೇಸ್ಟ್ ಮಾಡಲ್ಲ, ಅದರಲ್ಲಿ ಎಲೆಕ್ಟ್ರಿಸಿಟಿನ ತಯಾರು ಮಾಡ್ತಾರೆ. ಅದರಲ್ಲಿ ಎಲೆಕ್ಟ್ರಿಸಿಟಿ ತಯಾರಾಗಿ ಇವ್ರಿಗೆ ಎಷ್ಟು ಬೇಕೋ ಆ ಪ್ಲಾಂಟಲ್ಲಿ ಯೂಸ್ ಮಾಡಿಕೊಂಡು ಉಳಿದಿದ್ದನ್ನ ಬೇರೆಯವ್ರು ಕೂಡ ಸೆಲ್ ಮಾಡ್ತಾರೆ, ಅಂದರೆ ಡಿಸ್ಕಾಮ್ಗಳಿಗೆ ಸೆಲ್ ಮಾಡ್ತಾರೆ. ಅದರಲ್ಲಿ ಟೋಟಲ್ ಇವ್ರದೆಲ್ಲ ಪ್ಲಾಂಟು ಸೇರಿ 140 ಮೆಗಾವಾಟ್ ಪವರ್ನ ಜನರೇಷನ್ ಮಾಡ್ತಾರೆ. ಇದು ಇವ್ರದ್ದು ಟೋಟಲ್ ರೆವಿನ್ಯೂನಲ್ಲಿ 6% ಕಾಂಟ್ರಿಬ್ಯೂಟ್ ಮಾಡುತ್ತೆ. ಲಾಸ್ಟ್ ಸೆಗ್ಮೆಂಟಿಗೆ ಬಂದರೆ ನ್ಯೂಟ್ರಾಸಿಟಿಕಲ್ಸ್ ಅಂದರೆ ಈಗ ನೀವೇನು ನೋಡ್ತಿರ್ತೀರಾ, ಈಗಿನ ಕಾಲದಲ್ಲೆಲ್ಲ ಏನಾಗ್ತಾ ಇದೆ, ಹೆಲ್ತ್ ಬಗ್ಗೆ ತುಂಬ ಕಾನ್ಷಿಯಸ್ ಆಗ್ತಾ ಇದ್ದಾರೆ ಜನ. ಹೆಲ್ತ್ ಬಗ್ಗೆ ಜಾಸ್ತಿ ದುಡ್ಡನ್ನ ಸ್ಪೆಂಡ್ ಮಾಡ್ತಾ ಇದ್ದಾರೆ. ನಿಮ್ಮ ಕೈಲಿ ಜಾಸ್ತಿ ದುಡ್ಡು ಬರ್ತಾ ನೀವೇನು ಮಾಡ್ತೀರಾ, ನಿಮ್ಮ ಹೆಲ್ತ್ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಅಲ್ಲಿವರೆಗೂ ಹೆಂಗಿದ್ರೆ ಬಿಡು, ದೇವ್ರು ನೋಡ್ಕೊಂತಾನೆ ಅಂತ ಸುಮ್ಮನೆ ಇರ್ತೀವಿ. ಒನ್ಸ್ ನಮ್ಮ ಕೈಲಿ ದುಡ್ಡು ಬರೋಕ್ಕೆ ಸ್ಟಾರ್ಟ್ ಆದಮೇಲೆ ನಾವು ಹೆಲ್ತ್ ಬಗ್ಗೆ ಭಾಳ ಕಾನ್ಸಂಟ್ರೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅದೇ ರೀತಿ ಜನಗಳ ಕೈಲಿ ದುಡ್ಡು ಬರ್ತಾ ಅವರು ಹೆಲ್ತ್ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾರೆ. ಅಂದರೆ ಮಲ್ಟಿವಿಟಮಿನ್ ತಗೊಳೋದಿರ್ಬೋದು, ಪ್ರೋಟೀನ್ ತಗೊಳೋದಿರ್ಬೋದು, ವಿಟಮಿನ್ಸು, ಈ ಥರ ಏನೇ
ಏನೇನು ಟ್ಯಾಬ್ಲೆಟ್ಸ್ ಅಥವಾ ಪೌಡ್ರ್ಗಳಲ್ಲಿ ಏನೇನು ಬರುತ್ತಲ್ಲ ಅದೆಲ್ಲನೂ ಕನ್ಸ್ಯೂಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅದನ್ನೆಲ್ಲ ದುಡ್ಡು ಕೊಟ್ಟು ಬೈ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವ್ರ ಹತ್ರ ಕೂಡ ಅದೇ ರೀತಿ ಬಿಸ್ನೆಸ್ ಇದೆ, ಅದನ್ನು ನ್ಯೂಟ್ರಾಸಿಟಿಕಲ್ಸ್ ಅಂತ ಕರೀತಾರೆ. ಇವರು ಯಾವುದನ್ನ ಯೂಸ್ ಮಾಡ್ಕೊಂಡು ಇದನ್ನು ತಯಾರು ಮಾಡ್ತಾರೆ ಅಂದರೆ ಸ್ಪಿರೋಲಿನಾ ಅಂತ ಬರುತ್ತೆ. ಸ್ಪಿರೋಲಿನಾ ಅಂದರೆ ಒಂಥರ ಪ್ಲಾಂಟ್ ಇದು. ಈ ಪ್ಲಾಂಟ್ನ ಯೂಸ್ ಮಾಡಿಕೊಂಡು ಇವ್ರು ಈ ಪ್ರಾಡಕ್ಟ್ನ ತಯಾರು ಮಾಡ್ತಾರೆ. ಯಾಕಂದರೆ ಈ ಪ್ಲಾಂಟಲ್ಲಿ ಹೈಯೆಸ್ಟ್ ಪ್ರೋಟೀನ್ ಇರುತ್ತೆ, ವಿಟಮಿನ್ಸ್ ಇರುತ್ತೆ, ಮಲ್ಟಿವಿಟಮಿನ್ಸ್ ಇರುತ್ತೆ. ಇದನ್ನು ನಾವು ಕನ್ಸ್ಯೂಮ್ ಮಾಡಿದ್ರೆ ನಮ್ಮ ಬಾಡಿನಲ್ಲಿ ಇಮ್ಯುನಿಟಿ ಪವರ್ ಇಂಪ್ರೂವ್ ಆಗುತ್ತೆ, ಬಾಡಿ ಹೆಲ್ತ್ ಚೆನ್ನಾಗುತ್ತೆ, ಗಟ್ ಹೆಲ್ತ್, ನಮ್ಮದು ಡೈಜೆಷನ್ ಪ್ರಾಬ್ಲಮ್ ಸರಿಯಾಗುತ್ತೆ. ಇದಕ್ಕೋಸ್ಕರ ಇದನ್ನು ಕನ್ಸ್ಯೂಮ್ ಮಾಡ್ತಾರೆ. ಅದೇ ರೀತಿ ಇನ್ನೊಂದು ಬರುತ್ತೆ ಕ್ಲೋರೆಲ್ಲಾ ಅಂತ. ಕ್ಲೋರೆಲ್ಲಾ ಬಂದ್ಬಿಟ್ಟು ಇದರಲ್ಲಿ ಆಂಟಿ ಆಕ್ಸಿಡೆಂಟ್ ಜಾಸ್ತಿ ಇರುತ್ತೆ. ಆಂಟಿ ಆಕ್ಸಿಡೆಂಟ್ಸ್ ಎಲ್ಲಿ ಯೂಸ್ ಆಗ್ತವೆ ಅಂದರೆ ನಮ್ಮ ಬಾಡಿನಲ್ಲಿ ಫ್ರೀ ರ್ಯಾಡಿಕಲ್ಸ್ ಇರ್ತವೆ, ಅದನ್ನು ಕಿಲ್ ಮಾಡೋಕ್ಕೆ ಯೂಸ್ ಆಗುತ್ತೆ. ನೀವು ಆಪಲ್ ತಿಂತೀರಲ್ವಾ, ಆಪಲ್ ಏನಕ್ಕೆ ಯೂಸ್ ಆಗುತ್ತೆ ಹೇಳಲ್ವಾ ಡಾಕ್ಟ್ರು, ಡೈಲಿ ಒಂದು ಆಪಲ್ ತಿಂದರೆ ನೀವು ನಮ್ಮ ಹತ್ರ ಬರೋದೇ ಬೇಡ ಅಂತ. ಯಾಕಂದರೆ ಆಪಲಲ್ಲಿ ಏನು ಪವರ್ ಇದೆ ಅಂದರೆ ಆಪಲಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ಇದೆ. ಇದೇನು ಮಾಡುತ್ತೆ, ನಮ್ಮ ಬಾಡಿನಲ್ಲಿರೋ ಫ್ರೀ ರ್ಯಾಡಿಕಲ್ಸ್ ಅಂದರೆ ನೀವು ಅಳಮುಳ ಏನೋ ತಿಂದಿರ್ತೀರಾ, ಏನೋ ತಿಂದು ಡೈಜೆಷನ್ ಆಗದಲ್ಲೇ ಹಂಗೆ ಉಳಿದ್ಬಿಟ್ಟಿರುತ್ತೆ, ಅದೇನಾಗಿರುತ್ತೆ ಬಾಡಿನಲ್ಲಿ ಅಲ್ಲಿ ಇಲ್ಲಿ ಓಡಾಡ್ತಾ ಇರುತ್ತೆ. ಈ ಆಂಟಿ ಆಕ್ಸಿಡೆಂಟ್ಸ್ ಏನು ಮಾಡುತ್ತೆ, ಅದನ್ನು ಬಾಡಿಯಿಂದ ಹೊರಗೆ ಹಾಕುತ್ತೆ. ಅದಕ್ಕೋಸ್ಕರನೇ ಇದನ್ನು ಕನ್ಸ್ಯೂಮ್ ಮಾಡ್ತಾರೆ. ಇದನ್ನ ಕನ್ಸ್ಯೂಮ್ ಮಾಡಿದ್ರೆ ಹಾರ್ಟ್ ಹೆಲ್ತ್ನ ಮತ್ತು ಕಿಡ್ನಿ ಹೆಲ್ತ್ನ ಕೂಡ ಇದು ಇಂಪ್ರೂವ್ ಮಾಡುತ್ತೆ. ಸ್ಟಡೀಸ್ ಹೇಳ್ತವೆ ಡೈಲಿ 3 to 4 ಗ್ರಾಮ್ ಇದನ್ನು ಕನ್ಸ್ಯೂಮ್ ಮಾಡಿದ್ರೆ ಹಾರ್ಟ್ ಹೆಲ್ತ್ ರ್ಯಾಪಿಡ್ಲಿ ಇನ್ಕ್ರೀಸ್ ಆಗುತ್ತೆ ಅಂತ ಸ್ಟಡೀಸ್ ಮಾಡಿದ್ದಾರೆ. ಅದರಿಂದ ಇದನ್ನು ಜಾಸ್ತಿ ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ. ಇದನ್ನು ಕನ್ಸ್ಯೂಮ್ ಮಾಡೋದ್ರಿಂದ ನಾವು ನ್ಯಾಚುರಲಿ ಹಾರ್ಟ್ ಡಿಸೀಸ್, BP ಮತ್ತು ಇಂಥ ಕ್ರೋನಿಕ್ ಡಿಸೀಸ್ಗಳನ್ನ ನಾವು ಕ್ಯೂರ್ ಮಾಡ್ಕೊಬೋದು. ಇನ್ನೊಂದು ನ್ಯಾಚುರಲ್ ಬೀಟಾ ಕೆರೋಟಿನಾಯ್ಡ್ಸ್ ಅಂತ. ಇದು ನಮಗೆ ವಿಷನ್ ಹೆಲ್ತ್ಗೆ ಹೆಲ್ಪ್ ಮಾಡುತ್ತೆ, ಸ್ಕಿನ್ ಹೆಲ್ತ್ಗೆ ಹೆಲ್ಪ್ ಮಾಡುತ್ತೆ, ಇಮ್ಯೂನ್ ಸಿಸ್ಟಮ್ನ ಸಪೋರ್ಟ್ ಮಾಡುತ್ತೆ, ಕಾರ್ಡಿಯೋವೆಸ್ಕ್ಯುಲರ್ ಹೆಲ್ತ್ನ ಇಂಪ್ರೂವ್ ಮಾಡುತ್ತೆ, ಮತ್ತು ಕ್ಯಾನ್ಸರ್ನ ಪ್ರಿವೆಂಟ್ ಮಾಡುತ್ತೆ. ಇದೆಲ್ಲನೂ ನ್ಯಾಚುರಲ್. ಅದಕ್ಕೆ ಈಗಿನ ಕಾಲದಲ್ಲಿ ಜನ ಇದನ್ನು ತುಂಬ ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ. ನೀವು ಇದನ್ನು ಅಮೆಝಾನಲ್ಲಿ ಸರ್ಚ್ ಮಾಡಿದ್ರು ಸಿಗುತ್ತೆ. ಅಮೆಝಾನಲ್ಲಿ ಖುದ್ದು ಇವ್ರದೇ ಬ್ರ್ಯಾಂಡ್ಸ್ ಇದ್ದಾವೆ. ಆದರೆ ಇವ್ರು ಹೇಳೋ ಪ್ರಕಾರ ಇವ್ರಿಗೆ ಮೇಜರ್ಲಿ ರೆವಿನ್ಯೂ ಬಂದ್ಬಿಟ್ಟು ಎಕ್ಸ್ಪೋರ್ಟಿಂದ ಬರುತ್ತೆ. ನಮ್ಮ ಇಂಡಿಯಾದಲ್ಲಿ ಇನ್ನೂ ಕನ್ಸ್ಯೂಮ್ ಮಾಡೋದು ತುಂಬ ಕಮ್ಮಿ ಇದೆ. ಇದು ಯುರೋಪು ಇಂಥ ಡೆವಲಪಿಂಗ್ ಕಂಟ್ರಿಗಳಲ್ಲಿ ಜಾಸ್ತಿ ಕನ್ಸ್ಯೂಮ್ ಮಾಡ್ತಾರೆ ಅಂತ ಇವ್ರು ಹೇಳ್ತಾ ಇದ್ರು. ಇದನ್ನ ಎಕ್ಸ್ಪೋರ್ಟ್ ಮಾಡಿನೇ ಇವ್ರಿಗೆ ಹೈಯೆಸ್ಟ್ ರೆವಿನ್ಯೂ ಬರುತ್ತೆ. ಅದಕ್ಕೆ ಇವ್ರು ಪ್ಲಾನ್ ಮಾಡ್ತಾ ಇದ್ದಾರೆ, ಇವ್ರದ್ದು ಓನ್ ಬ್ರ್ಯಾಂಡಿಂಗ್ ಮಾಡಿ ಸೆಲ್ ಮಾಡೋಣ ಅಂತ ರೀಸೆಂಟ್ಲಿ ಟ್ರೈ ಮಾಡಿದ್ದಾರೆ. ಅದಕ್ಕೆ ಹೊಸ ಪ್ರಾಡಕ್ಟ್ಗಳನ್ನ ಲಾಂಚ್ ಮಾಡ್ತಾ ಇದ್ದಾರೆ. ಇದು ಇವ್ರದ್ದು ನ್ಯೂಟ್ರಾಸಿಟಿಕಲ್ ಬಿಸ್ನೆಸ್ ಆಯಿತು. ನಮಗೆ ಯಾಕೆ ಈ ಕಂಪ್ನಿ ಇವಾಗ ಇಂಟ್ರೆಸ್ಟಿಂಗ್ ಆಗಿ ಅನಿಸ್ತಾ ಇದೆ ಅಂದರೆ, ಒಂದು ಮೇನ್ ರೀಸನ್ನು DI ಸ್ಟೇಕ್ನ ಇನ್ಕ್ರೀಸ್ ಮಾಡಿದ್ದಾರೆ. ಸ್ಟೇಕ್ನ ಇನ್ಕ್ರೀಸ್ ಮಾಡಿದ ತಕ್ಷಣ ನಾವು ಹೋಗಿ ಬ್ಲೈಂಡಾಗಿ ಬೈ ಮಾಡಲ್ಲ. ಅವ್ರು ಯಾಕೆ ಇನ್ಕ್ರೀಸ್ ಮಾಡಿದ್ದಾರೆ ಅಂತ ಚೆಕ್ ಮಾಡ್ತೀವಿ, ಅವ್ರಿಗೆ ಯಾಕೆ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಚೆಕ್ ಮಾಡ್ತೀವಿ. ಯಾಕಂದರೆ ನಮಗೆ ಯಾಕೆ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಚೆಕ್ ಮಾಡಿದ್ರೂ ಅವ್ರಿಗೂ ಸೇಮೇ ಆಗಿರಬೇಕು, ಬಿಕಾಸ್ ಒಂದೇ ಕಂಪ್ನಿ ಅಲ್ವಾ. ಈಗ ನಾವು ರಿಸರ್ಚ್ ಮಾಡಿ ನೋಡಿದಾಗ ಗೊತ್ತಾಗಿದ್ದೇನೆಂದರೆ, ಈ ಕಂಪ್ನಿ FMCG ಪ್ರಾಡಕ್ಟ್ಸ್ಗೆ ಕಾಲಿಡ್ತಾ ಇದೆ, FMCG ಆಗಿ ಕನ್ವರ್ಟ್ ಆಗ್ತಾ ಇದೆ. ಇವ್ರು ಹೇಳ್ತಿರೋದೇನೆ ಶುಗರ್ ಟು ನಾನ್ ಶುಗರ್ ಆಗಬೇಕು ಅಂತ. ಯಾಕಂದರೆ ಶುಗರ್ ಒಂದು ಕಮೋಡಿಟಿ ಬಿಸ್ನೆಸ್. ಕಮೋಡಿಟಿ ಅಂದರೆ ನಾನು ಆಲ್ರೆಡಿ ಅದ್ರ ಬಗ್ಗೆ ತುಂಬ ಸಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಯಾಕಂದರೆ ಶುಗರ್ ಪ್ರೈಸ್ ಏನಿದೆ ಅದು ಇಂಡಿಯಾ ಫುಲ್ಲು ಸೇಮ್ ಇರುತ್ತೆ. ಈಗ ನಿಮ್ಮದು ಯಾವುದೋ ಒಂದು ಇವ್ರದ್ದು ತಮಿಳ್ನಾಡು, ಕರ್ನಾಟಕದಲ್ಲಿ ಒಂದು ಪ್ಲಾಂಟ್ ಇದೆಯಾ, ಇವ್ರು ಏನು ಮಾಡಿರ್ತಾರೆ, ಸುತ್ತಮುತ್ತ ರೈತರ ಹತ್ರ ತಗೊಳ್ತಾ ಇರ್ತಾರೆ. ಶುಗರ್ ಕೇನ್ನ ತಗೊಳ್ತಾ ಇರ್ತಾರೆ, ಅಂದರೆ ಕಬ್ಬನ್ನು ತಗೊಳ್ತಾ ಇರ್ತಾರೆ. ಆ ಸುತ್ತಮುತ್ತ ಏನಾದರೂ ಮಳೆ ಚೆನ್ನಾಗಿ ಆಗ್ದಲೆ ಅಥವಾ ಏನಾದರೂ ಅಲ್ಲಿ ಸುತ್ತಮುತ್ತ ಪ್ರಾಬ್ಲಮ್ ಆದರೆ ಇವ್ರಿಗೇನಾಗುತ್ತೆ, ಇಲ್ಲಿ ರಾ ಮೆಟೀರಿಯಲ್ ಪ್ರೈಸ್ ಇನ್ಕ್ರೀಸ್ ಆಗುತ್ತೆ. ಆವಾಗ ಇವರು ಇಲ್ಲೇ ತಯಾರು ಮಾಡಿ ಕೂಡ ಸೇಮ್ 32 ರೂಪಾಯಿ 34 ರೂಪಾಯಿಗೆ ಸೆಲ್ ಮಾಡಬೇಕಾಗುತ್ತೆ. ಯಾಕಂದರೆ ಇಂಡಿಯಾದಲ್ಲಿ ಫುಲ್ಲು ಶುಗರ್ ಪ್ರೈಸ್ ಸೇಮ್ ಇದೆ. ಇದರಿಂದ ಏನಾಗುತ್ತೆ, ಇವರು ಎವ್ರಿ ಟೈಮು ಸೇಮ್ ರೆವಿನ್ಯೂ ಮಾಡೋಕ್ಕಾಗಲ್ಲ, ವಾಲಟಿಲಿಟಿ ಜಾಸ್ತಿ ಇರುತ್ತೆ. ಇದನ್ನೇ ನಾವು ಕಮೋಡಿಟಿ ಬಿಸ್ನೆಸ್ ಅಂತ ಕರಿತೀವಿ. ಇದಕ್ಕೆ ಈ ಬಿಸ್ನೆಸ್ಗಳು ಜಾಸ್ತಿ ಪ್ರೀಮಿಯಮಲ್ಲಿ ಟ್ರೇಡ್ ಆಗಲ್ಲ. ನೀವು ನೋಡಿರ್ಬೋದು ಎಲ್ಲ ಕಮೋಡಿಟಿ ಬಿಸ್ನೆಸ್ಗಳು ಯಾವ್ಯಾವ ಶುಗರ್ ಕಂಪ್ನಿಗಳು ಎಲ್ಲಾನು ಲೋ ಪಿನಲ್ಲಿ ಟ್ರೇಡ್ ಆಗ್ತವೆ. ಅದಕ್ಕೇನೆ ಇವರು ಕೂಡ ಈ ಶುಗರಿಂದ ಬರ್ತಿರೋ ಕ್ಯಾಶ್ ಇಂದ ಇವ್ರೇನ್ ಮಾಡ್ತಾ ಇದ್ದಾರೆ, FMCG ಕಡೆ ಕನ್ವರ್ಟ್ ಆಗ್ತಾ ಇದ್ದಾರೆ. ಲೈಕ್ ITC ಆದ್ನಲ್ವಾ, ITC ಏನ್ ಮಾಡ್ದ, ITC ಹತ್ರ ಆಲ್ರೆಡಿ ಒಂದು ವೆಲ್ ಕ್ಯಾಶ್ ಜನರೇಟಿಂಗ್ ಬಿಸ್ನೆಸ್ ಇತ್ತು, ಏನು ಅಂದರೆ ಸಿಗರೇಟ್. ಬಟ್ ಈ ಸಿಗರೇಟ್ ಫ್ಯೂಚರಲ್ಲಿ ಗ್ರೋ ಆಗಲ್ಲ ಅಂತ ಗೊತ್ತಿತ್ತು ITCಗೆ. ಇದರಿಂದ ನಾವು ಕಂಪ್ನಿ ಗ್ರೋ ಮಾಡೋಕ್ಕಾಗಲ್ಲ ಅಂತ. ಅದಕ್ಕೆ ಅವ್ರು ಏನು ಮಾಡಿದ್ರು, ಆ ಕ್ಯಾಶ್ನ ಯೂಸ್ ಮಾಡಿಕೊಂಡು FMCG ಪ್ರಾಡಕ್ಟ್ಗಳ ಕಡೆ ಕಾಲಿಟ್ರು. ಅದೇ ರೀತಿ ಈ ಕಂಪ್ನಿ ಕೂಡ ಮಾಡ್ತಾ ಇದೆ. ಈ ಕಂಪ್ನಿ ಈಗ ರೈಸು, ಮಿಲ್ಲೆಟ್ಸು ಇದ್ರ ಎಲ್ಲ ಕಡೆನೂ ಕಾಲಿಡ್ತಾ ಇದೆ. ಲೂಸ್ ಶುಗರ್ ಇವರು ಕಂಪ್ನಿಗಳಿಗೆ ಸೆಲ್ ಮಾಡಿದ್ರೆ ಅಂದರೆ 70% ರೆವಿನ್ಯೂ ಇವರಿಗೆ ಶುಗರ್ ಸೆಲ್ ಮಾಡಿ ಈಗಲೂ ಕೂಡ ಇದರಿಂದನೇ ಬರೋದು. ಅದನ್ನು ಯಾರಿಗೆ ಸೆಲ್ ಮಾಡ್ತಾರೆ ಅಂದರೆ ಈ ಕಂಪ್ನಿಗಳಿಗೆಲ್ಲನೂ ಸೆಲ್ ಮಾಡ್ತಾರೆ. ಆಮ್ವೆ ಇರ್ಬೋದು, ಅಮೂಲ್ ಇರ್ಬೋದು, ನೆಸ್ಲೆ ಇರ್ಬೋದು, ಸನ್ ಫಾರ್ಮಾ ಇರ್ಬೋದು, ಇವರೆಲ್ಲ ಬಲ್ಕಾಗಿ ಬೈ ಮಾಡ್ತಾರೆ. ಇವರೆಲ್ಲ ಇವ್ರ ಹತ್ರ ಬಲ್ಕಾಗಿ ಬೈ ಮಾಡಿ ಅವರು ಯೂಸ್ ಮಾಡ್ಕೊತಾರೆ. ಇವ್ರಿಗೆ ಈಗಲೂ ಕೂಡ ರೆವಿನ್ಯೂ ಇದರಲ್ಲೇ ಹೈಯೆಸ್ಟ್ ಬರ್ತಾ ಇರೋದು ಶುಗರಲ್ಲಿ. ಬಟ್ ಆದರೆ ಇವರು ಇದರಿಂದ ಈ ಥರ ಪ್ರಾಡಕ್ಟ್ಗಳಿಗೆ ಕಾಲಿಡ್ತಾ ಇದ್ದಾರೆ. ಇವರು ಲೂಸ್ ಶುಗರ್ನ ಕಂಪ್ನಿಗಳಿಗೆ ಸೆಲ್ ಮಾಡೋ ಪ್ರೈಸ್ ಬಂದ್ಬಿಟ್ಟು 33 to 35 ರೂಪಾಯಿ ಇರುತ್ತೆ. ಅದೇ ಇವ್ರು ಏನಾದರೂ ಬ್ರ್ಯಾಂಡೆಡ್ ಆಗಿ ಪ್ಯಾಕೆಟ್ ಆಗಿ ಸೆಲ್ ಮಾಡಿದ್ರೆ ಅದು 60 ರೂಪಾಯಿ per kg ಇರುತ್ತೆ. ಅದೇ ನೀವು ನೋಡ್ಬೋದು, ಇವ್ರದ್ದು ವೈಟ್ ಲೇಬಲ್ ಶುಗರ್ ಅಂತ ಒಂದು ಬ್ರ್ಯಾಂಡ್ ಇದೆ. ಈ ಬ್ರ್ಯಾಂಡಲ್ಲಿ 60 ರೂಪಾಯಿ ಸಿಗುತ್ತೆ. ಹಂಗೆ ಮೇಲೆ ಹೋಗ್ತಾ ಪ್ರೀಮಿಯಂ ಇಮ್ಯಾಜಿನರಿ ಶುಗರ್ ಅಂತ ಇದೆ, ಸೂಪರ್ ಫೈನ್ ಶುಗರ್ ಅಂತ ಇದೆ, ಪ್ಯಾರಿ ಗೋಲ್ಡ್ ಪ್ರೀಮಿಯಂ ಬ್ರೌನ್ ಶುಗರ್ ಅಂತ ಇದೆ. ಬ್ರೌನ್ ಶುಗರ್ನ ಜಾಸ್ತಿ ಯೂಸ್ ಮಾಡ್ತಾರೆ. ನ್ಯಾಚುರಲ್ ಬ್ರೌನ್ ಶುಗರ್ ಅಂತ ಇದೆ. ಅದೇ ಏನಾದರೂ ಇವರು ಜಾಗ್ರಿ ಅಂದರೆ ಬೆಲ್ಲನ ಸೆಲ್ ಮಾಡಿದ್ರೆ 110 ರೂಪಾಯಿ per ಪ್ಯಾಕೆಟ್ ಸೆಲ್ ಆಗುತ್ತೆ. ಅದೇ ಇನ್ನೂ ಸ್ವಲ್ಪ ಪ್ರೀಮಿಯಮಲ್ಲಿ ಲೋ ಗ್ಲೈಸಿಮಿಕ್ ಇಂಡೆಕ್ಸ್ ಶುಗರ್ನ ಇವ್ರು ಸೆಲ್ ಮಾಡಿದ್ರೆ 120 ರೂಪಾಯಿ per kg ಸೆಲ್ ಮಾಡ್ತಾರೆ. ಇದೇ ರೀತಿನೇ ಇವರು ವ್ಯಾಲ್ಯೂ ಚೈನ್ನ ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅಂದರೆ ಮೋರ್ ವ್ಯಾಲ್ಯೂ ಕೊಡೋಕೆ ಆದಾಗ ಏನಾಗುತ್ತೆ ಹೇಳಿ, ಅಲ್ಲಿ ಮೋರ್ ಪ್ರೀಮಿಯಂನ ಚಾರ್ಜ್ ಮಾಡ್ಬೋದು. ನೀವು ಈ ಪ್ಯಾರಿ ಬ್ರ್ಯಾಂಡ್ದು ನೀವು ಸೂಪರ್ ಮಾರ್ಕೆಟ್
ಮಾರ್ಕೆಟ್ಗಳಲ್ಲಿ ಅಥವಾ ಡಿಮಾರ್ಟ್ಗಳಲ್ಲಿ ನೋಡಿರ್ಬೋದು, ನಮ್ಮನೇಲಿ ಕೂಡ ಇದೇ ಯೂಸ್ ಮಾಡೋದು. ಶುಗರ್ ಮತ್ತು ಜಾಗ್ರಿನ ಜಾಸ್ತಿ ಇದೇ ಬ್ರ್ಯಾಂಡ್ ಯೂಸ್ ಮಾಡೋದು. ಇವ್ರೇನು ಮಾಡ್ತಾ ಇದ್ದಾರೆ, ಈಗ ಶುಗರ್ನ ಬಿಟ್ಬಿಟ್ಟು ಬೇರೆ ಕಡೆ ಕಾಲಿಡ್ತಾ ಇದ್ದಾರೆ. ಈಗ ರೈಸು ಮತ್ತು ಬೇಳೆಕಾಳುಗಳು ಇದನ್ನು ಕೂಡ ಬ್ರ್ಯಾಂಡೆಡ್ ಆಗಿ ಸೆಲ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಟಾಟಾ ಸೆಲ್ ಮಾಡ್ತಿದ್ದಾನೆ ಅದೇ ಥರ, ಇವರು ಕೂಡ ಅದಕ್ಕೆ ಕಾಲಿಡ್ತಾ ಇದ್ದಾರೆ. ಅಂದರೆ ಇವ್ರು ಏನು ಪ್ಲಾನ್ ಇದೆ ಅಂದರೆ, ಈ ಶುಗರಿಂದ ನಾವು ನಿಧಾನಕ್ಕೆ ಬೇರೆ ಪ್ರಾಡಕ್ಟ್ಗಳಿಗೆ ಕಾಲಿಡಬೇಕು ಅಂತ. ಇವ್ರದ್ದು ರಿಟೇಲ್ ಸೇಲ್ಸ್ ನೋಡಿ ವರ್ಷದಿಂದ ವರ್ಷಕ್ಕೆ 29% CAGR ಗ್ರೋ ಆಗ್ತಾ ಇದೆ. 2020ರಲ್ಲಿ 189 crore ರಿಟೇಲ್ ಇಂದ ಸೇಲ್ ಮಾಡ್ತಾ ಇದ್ರು, ಇವಾಗ ಅದನ್ನ 522 ಕೋಟಿಗೆ ತಗೊಂಬಂದಿದ್ದಾರೆ. ಅಂದ್ರೆ ಇವರು ರಿಟೇಲಲ್ಲಿ ಇವ್ರದ್ದು ಗ್ರೋತ್ ಜಾಸ್ತಿ ಆಗ್ತಾ ಇದೆ, ಇಯರ್ ಆನ್ ಇಯರ್ ಜಾಸ್ತಿ ಆಗ್ತಾನೆ ಇದೆ. ಇವ್ರಿಗೆ ಇದರಲ್ಲಿ ಮೇನ್ ಏನು ಬೆನಿಫಿಟ್ ಅಂದರೆ, ಇವ್ರ ಹತ್ರ ಆಲ್ರೆಡಿ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ಸ್ ಇದಾವೆ. ಇವ್ರ ಹತ್ರ ಟೋಟಲ್ ನಮ್ಮ ಇಂಡಿಯಾದಲ್ಲಿ 1,10,000 ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ಸ್ ಇದಾವೆ. ಡಿಸ್ಟ್ರಿಬ್ಯೂಷನ್ ಅಂದರೆ, ಈಗ ನಿಮ್ಮ ಹತ್ರ ಏನೋ ಒಂದು ಪ್ರಾಡಕ್ಟ್ ಇದೆಯಾ, ಎಕ್ಸಾಂಪಲ್ ನೀವು ಒಂದು ಸೋಪ್ ತಯಾರು ಮಾಡಿದ್ರೆ, ಈ ಸೋಪ್ನ ಪ್ರತಿಯೊಂದು ಅಂಗಡಿಗಳಿಗೆ ಹೆಂಗೆ ತಲುಪಿಸ್ತೀರಾ? ನಿಮ್ಮ ಹತ್ರ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಇರಬೇಕಾ? ನೀವೇ ಮನೆಗೆ ಹೋಗಿ ತಲುಪಿಸೋಕ್ಕಾಗಲ್ಲ ತಾನೆ. ನೀವು ಕೊಟ್ಟರು ಕೂಡ ಅಂಗಡಿನ ಇಟ್ಕೊಬೇಕಲ್ಲ. ಅದನ್ನು ನೀವು ಹೇಳಬೇಕು, ಅಣ್ಣ ನನ್ನದೊಂದು ಈ ಥರ ಬ್ರ್ಯಾಂಡ್ ಇದೆ, ಇದನ್ನು ನೀವು ಅಂಗಡಿನಲ್ಲಿ ಇಟ್ಕೊಂಡು ಸೆಲ್ ಮಾಡ್ತೀವಿ ಅಂದರೆ, ಹೋಗಿ ಗುರು ನನ್ನ ಹತ್ರ ಆಲ್ರೆಡಿ ಪ್ರಾಡಕ್ಟ್ಸ್ ಇದಾವೆ, ನಿನ್ನದ್ರೆ ಇಟ್ಕೊಂಡು ಸೆಲ್ ಮಾಡೋಣ ಅಂತ ಹೇಳ್ತಾರೆ. ಅದಕ್ಕೆ ನಾವು ಒಂದು ಆಲ್ರೆಡಿ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಇರಬೇಕು. ಅಂದರೆ ಇವನ ಹತ್ರ ಆಲ್ರೆಡಿ ಅದು ಏನಿದೆ ಅಲ್ವಾ, ಶುಗರ್ ಐಟಮ್ದು EID ಪ್ಯಾರಿದು ಶುಗರ್ ಇರ್ಬೋದು, ಜಾಗ್ರಿ ಇರ್ಬೋದು, ಇದನ್ನೆಲ್ಲ ಆಲ್ರೆಡಿ ಬೇರೆ ಅಂಗಡಿಗಳಲ್ಲಿ ಇಟ್ಕೊಂಡು ಸೆಲ್ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ಈ ಒಂದು ಬೇರೆ ಬೇರೆ ಪ್ರಾಡಕ್ಟ್ನು ಸೆಲ್ ಮಾಡಿಸ್ತಾನೆ. ಅದಕ್ಕೆ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ತುಂಬ ಮುಖ್ಯ FMCGನಲ್ಲಿ. ಇಲ್ಲ ಅಂದರೆ ನೀವು ಆ ಪ್ರಾಡಕ್ಟ್ನ ಸೆಲ್ ಮಾಡೋಕ್ಕೆ ಆಗಲ್ಲ. 2021ರಲ್ಲಿ ಕೇವಲ 20,000 ಔಟ್ಲೆಟ್ ಇದ್ದು ಟೋಟಲ್ ಡಿಸ್ಟ್ರಿಬ್ಯೂಷನ್ ಔಟ್ಲೆಟ್, ಇವಾಗ ಅದು 1,10,000 ಹೋಗಿದೆ. ನೀವು ಇಲ್ಲಿ ನೋಡಿ, ಈ ಫೋಟೋದಲ್ಲಿ ಕಾಣ್ತಾ ಇದೆ, ಇವ್ರ ಹತ್ರ ಮಿಲ್ಲೆಟ್ಸ್ ಅಲ್ಲಿ ಪ್ಯಾರೀಸ್ ಸ್ಪ್ರೌಟ್ಸ್, ರಾಗಿ ಫ್ಲೋರು, ಈ ಥರ ಹೊಸ ಪ್ರಾಡಕ್ಟ್ನ ಲಾಂಚ್ ಮಾಡ್ತಾ ಇದ್ದಾರೆ. ಪಲ್ಸಸ್ ಅಲ್ಲಿ ಊರದ್ ದಾಲು, ತೂರ್ ದಾಲು, ಬೆಂಗಾಲ್ ಗ್ರಾಮು, ಮೂಂಗ್ ದಾಲು, ಈ ಥರ ಪ್ರಾಡಕ್ಟ್ನ ಲಾಂಚ್ ಮಾಡ್ತಾ ಇದ್ದಾರೆ. ರೈಸಲ್ಲೂ ಕೂಡ ಇವ್ರು ಎಂಟ್ರಿ ಆಗಿದ್ದಾರೆ. ಇದರಲ್ಲಿ 10 kg ಬ್ಯಾಗ್ ಇದೆ, 5 kg ಬ್ಯಾಗ್ ಇದೆ, 26 kg ಬ್ಯಾಗ್ ಇದೆ. ರೈಸಲ್ಲಿ ಕೂಡ ಎಂಟ್ರಿ ಆಗಿದ್ದಾರೆ. ನೀವು ಈ ಥರ ಯಾವುದನ್ನು ಸೂಪರ್ ಮಾರ್ಕೆಟಲ್ಲಿ ನೋಡಿರ್ಬೋದು. ಈ ಸಲ ಯಾವಾಗ ನಾವು ಹೋದ್ರೆ ಇದನ್ನೇ ಫೋಕಸ್ ಮಾಡಿ ನೋಡಿ, ಇವರ ತುಂಬ ಪ್ರಾಡಕ್ಟ್ಸ್ ಇದಾವೆ. ಈ ಬಿಸ್ನೆಸ್ಸಲ್ಲಿ ರಿಸ್ಕ್ ಏನಿದೆ ಅಂದರೆ, ಮೇನ್ ಇದು ರೈತರ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಸ್ವಲ್ಪ ರಿಸ್ಕ್ ಇರುತ್ತೆ. ಯಾಕಂದರೆ ಅವ್ರಿಗೆ ಬೆಳೆ ಏನಾದರೂ ಸರಿಯಾದ ಟೈಮಲ್ಲಿ ಬರ್ದಲೇ ಇದ್ದರೆ, ಆ ಥರ ಏನಾದರೂ ಆದಾಗ ಪ್ರಾಬ್ಲಮ್ ಆಗುತ್ತೆ. ಇನ್ನೊಂದು MSP ಏನಾದರೂ ಲಾಂಚ್ ಮಾಡಿದ್ರೆ, ಸೆಂಟ್ರಲ್ ಗೌರ್ಮೆಂಟ್ MSP ಏನಾದರೂ ಲಾಂಚ್ ಮಾಡಿದ್ರೆ ಇದು ಅವ್ರಿಗೆ ತೊಂದರೆ ಆಗ್ಬೋದು. ಯಾಕಂದರೆ ಈಗ ಗೌರ್ಮೆಂಟೇ ಇಷ್ಟು ದುಡ್ಡು ಕೊಡ್ತಾ ಇದೆ, ನೀನು ಶುಗರ್ ಫ್ಯಾಕ್ಟ್ರಿನಲ್ಲಿ ಇಷ್ಟು ದುಡ್ಡು ಕೊಡು ಅಂತ ಕೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನನಗೆ ಇಷ್ಟು ದುಡ್ಡು ಕೊಟ್ಟರೆ ನಾನು ತಮ್ಮಂದು ಇದಾಗ್ತೀನಿ, ಇಲ್ಲಾಂದರೆ ಬೇರೆ ಹತ್ರ ಆಗ್ತೀನಿ ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ನಾವು ರಿಸರ್ಚ್ ಮಾಡಿರೋ ಪ್ರಕಾರ ಇವರು ಲಾಸ್ಟ್ 20-25 ವರ್ಷದಿಂದನೂ ರೈತರ ಜೊತೆ ತುಂಬ ಸಂಬಂಧ ಚೆನ್ನಾಗಿದೆ ಇವ್ರದ್ದು. ರೈತರಿಗೆ ಕೇವಲ 7ರಿಂದ 14 ದಿವಸದಲ್ಲೇ ಪೇಮೆಂಟ್ ಮಾಡ್ತಾರೆ. ನೀವು ನೋಡಿರ್ಬೋದು, ಶುಗರ್ ಕಂಪ್ನಿಗಳು ರೈತರ ಹತ್ರ ಹಾಕಿಸ್ಕೊಂಡ್ಬಿಡ್ತಾರೆ, ಸರಿಯಾಗಿ ದುಡ್ಡೇ ಕೊಡಲ್ಲ, ಅವ್ರ ಹತ್ರ ನಿಲ್ಲಿಸ್ಕೊಳ್ಳೋದು ಮಾಡ್ತಾರೆ, ಅವ್ರಿಗೆ ಸರಿಯಾಗಿ ಪೇಮೆಂಟೇ ಮಾಡಲ್ಲ. ಬಟ್ ಇವರು ಆ ಥರ ಏನು ಮಾಡ್ತಾ ಇಲ್ಲ, ಕರೆಕ್ಟ್ 7ರಿಂದ 14 ದಿವಸದಲ್ಲೇ ಅದನ್ನು ಪೇಮೆಂಟ್ ಮಾಡ್ಬಿಡ್ತಾರೆ. ಆಮೇಲೆ ಇವ್ರ ಹತ್ರ ಓನ್ ನರ್ಸರಿ ಇದೆ. ನರ್ಸರಿ ಅಂದರೆ ಇವರೇ ಸಸಿಗಳನ್ನ ಬೆಳೆಸ್ಬಿಟ್ಟು ರೈತರಿಗೆ ಕೊಡ್ತಾರೆ. ಅಂದರೆ ಇಂಥ ಸಸಿಗಳನ್ನ ನೀವು ಹಾಕಬೇಕು, ಇಂಥದನ್ನು ಹಾಕಿದ್ರೆ ನಮ್ಗೆ ತಗೊಳ್ತೀವಿ ಅಂತ ಹೇಳಿದಾಗ ಏನಾಗುತ್ತೆ, ರೈತರು ಅದನ್ನೇ ಬೆಳೆದಾಗ ಇವ್ರ ಹತ್ರ ಕ್ವಾಲಿಟಿ ಆಫ್ ದಿ ಪ್ರಾಡಕ್ಟ್ ಸಿಗುತ್ತೆ. ಯಾಕಂದರೆ ಯಾರ್ಯಾರೋ ತಂದು ಹಾಕೋದನ್ನ ಇವ್ರು ತಗೊಳಲ್ಲ, ಇವರೇ ನರ್ಸರಿನಲ್ಲಿ ಇವ್ರದೇ ಓನ್ ರಿಸರ್ಚ್ ಇದೆ. ಅಲ್ಲಿ ರಿಸರ್ಚ್ ಮಾಡಿ ಬೆಳೆಸಿರೋ ನರ್ಸರಿನ ರೈತರಿಗೆ ಕೊಟ್ಟು, ರೈತರು ಆ ಬೆಳೆ ಬೆಳೆದಿರೋದನ್ನ ಇವ್ರು ತಗೊಂಬಂದು ಫ್ಯಾಕ್ಟ್ರಿನಲ್ಲಿ ಪ್ರೊಸೆಸ್ ಮಾಡಿ ಸೆಲ್ ಮಾಡ್ತಾರೆ. ಇದರಿಂದ ಇವ್ರದ್ದು ರೈತರ ಹತ್ರ ಸಂಬಂಧ ಕೂಡ ಚೆನ್ನಾಗಿದೆ. ಬಟ್ MSP ಏನಾದರೂ ಬಂದರೆ ತೊಂದರೆ ಆಗೋದಂತೂ ಗ್ಯಾರಂಟಿ, ಅದಾಗೇ ಆಗುತ್ತೆ. ಬಟ್ 99% ಶುಗರ್ ಕೇನಲ್ಲಿ MSP ತರಕ್ಕೆ ಚಾನ್ಸ್ ಇಲ್ಲ. ತಂದ್ರೂ ಕೂಡ ಇನ್ನೊಂದೇನಾಗ್ಬೋದು ಅಂದರೆ, ಪ್ರತಿಯೊಬ್ಬರ ಹತ್ರನೂ ಶುಗರ್ ಕೇನ್ ಪ್ರೈಸ್ ಜಾಸ್ತಿ ಆದರೆ ಏನಾಗುತ್ತೆ, ಆಟೋಮೆಟಿಕ್ಲಿ ಶುಗರ್ ಪ್ರೈಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ಅಂಥ ದೊಡ್ಡ ಎಫೆಕ್ಟ್ ಅಲ್ಲ, ಬಟ್ ಶಾರ್ಟ್ ಟರ್ಮಲ್ಲಿ ಎಫೆಕ್ಟ್ ಆಗುತ್ತೆ. 6ರಿಂದ 7 ತಿಂಗಳೊಳಗೆ ಭಯಂಕರ ಎಫೆಕ್ಟ್ ಆಗುತ್ತೆ. ಜಸ್ಟ್ ನ್ಯೂಸ್ಗೋಸ್ಕರ ಎಫೆಕ್ಟ್ ಆಗುತ್ತೆ, ಬಟ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಸರಿ ಆಗುತ್ತೆ. ಬಟ್ ನಮಗೆ ಈ ಶುಗರಿಂದ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ಈ ಕಂಪ್ನಿ ನಮಗೇನಕ್ಕೆ ಇಂಟ್ರೆಸ್ಟಿಂಗ್ ಆಗಿ ಅನಿಸ್ತಿರೋದಂದ್ರೆ, ಇವರು ರೀಸೆಂಟ್ಲಿ FMCG ಪ್ರಾಡಕ್ಟಲ್ಲಿ ಕಾಲಿಡ್ತಾ ಇರೋದ್ರಿಂದ ನಮಗೆ ಇಂಟ್ರೆಸ್ಟಿಂಗ್ ಆಗಿ ಅನಿಸ್ತಿದೆ. ಯಾಕಂದರೆ ಈ ಕಂಪ್ನಿದು ವ್ಯಾಲ್ಯೂಯೇಷನ್ ತುಂಬ ಚೀಪ್ ಇದೆ. ನೀವೇ ಸ್ಕ್ರೀನಲ್ಲಿ ಹೋಗಿ ನೋಡಿ, 15 PE ಇದೆ. ಈ ಕಂಪ್ನಿದು ನಿಮಗೆ ವ್ಯಾಲ್ಯೂಯೇಷನ್ ಅರ್ಥ ಮಾಡ್ಕೊಳಕ್ಕೂ ಮುಂಚೆ ನೀವು ಈ ಕಂಪ್ನಿ ಬಗ್ಗೆ ಒಂದು ಅರ್ಥ ಮಾಡ್ಕೊಬೇಕು. ಏನಂದರೆ, ಈ ಕಂಪ್ನಿ ಹೋಲ್ಡಿಂಗ್ ಕಂಪ್ನಿ ಆಫ್ ಕೋರಮಂಡಲ್ ಇಂಟರ್ನ್ಯಾಷನಲ್ ಅಂತ. ಆ ಕಂಪ್ನಿಯ ಹೋಲ್ಡಿಂಗ್ ಕಂಪ್ನಿ ಇದು. ಕೋರಮಂಡಲ್ ಇಂಟರ್ನ್ಯಾಷನಲ್ ಕಂಪ್ನಿಯ 56% ಸ್ಟೇಕ್ನ ಈ ಕಂಪ್ನಿ ಓನ್ ಮಾಡಿದೆ. ಕೋರಮಂಡಲ್ದು ಮಾರ್ಕೆಟ್ ಕ್ಯಾಪ್ ಎಷ್ಟಿದೆ, 48,000 ಕೋಟಿ ಇದೆ. ಈ ನೀವೇ ನೋಡಿ, ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಲ್ಲಿ ಹೋಗ್ಬಿಟ್ಟು ಪ್ರಮೋಟರ್ ಅಂತ ಕ್ಲಿಕ್ ಮಾಡಿ, ಪ್ರಮೋಟರ್ ಅಲ್ಲಿ ಹೋಗಿ ನೋಡಿ, EID ಪ್ಯಾರಿ 56% ಓನ್ ಮಾಡಿದೆ. ಅಂದ್ರೆ ಈ ಕಂಪ್ನಿ 48,000 ಕೋಟಿನ ನೀವೇ ಸುಮ್ಮನೆ ಕ್ಯಾಲ್ಕುಲೇಷನ್ ಮಾಡಿ, 48,000 ಕೋಟಿನಲ್ಲಿ 56% ಎಷ್ಟಾಗುತ್ತೆ, 26,880 ಕೋಟಿ ಆಗುತ್ತೆ. ಅಂದ್ರೆ ಈ ಕಂಪ್ನಿ ಆಲ್ರೆಡಿ 26,880 ಕೋಟಿ ವರ್ತ್ ಸ್ಟೇಕ್ಸ್ ನ ಓನ್ ಮಾಡಿದೆ. ಕೋರಮಂಡಲ್ ಇಂಟರ್ನ್ಯಾಷನಲ್ ಅಲ್ಲಿ ಆಲ್ರೆಡಿ ಓನ್ ಮಾಡಿದೆ. ಬಟ್ ಈ ಕಂಪ್ನಿದು ಮಾರ್ಕೆಟ್ ಕ್ಯಾಪ್ ನೋಡಿ, EID ಪ್ಯಾರಿ
ಇದು ಮಾರ್ಕೆಟ್ ಕ್ಯಾಪ್ ಎಷ್ಟಿದೆ ಅಂತ, 13,600 ಕೋಟಿ ಇದೆ. ನಾನು ಇವತ್ತು ನೋಡಿರೋ ಪ್ರಕಾರ 13,600 ಕೋಟಿ ಇದೆ. ಅಂದ್ರೆ ಈ ಕಂಪ್ನಿ ವ್ಯಾಲ್ಯೂ ಇರೋದು 13,000 ಕೋಟಿ. ಅಂದ್ರೆ ಈ ಕಂಪ್ನಿ ಹತ್ರ ಅಸೆಟ್ ಏನೇ 26,000 ಕೋಟಿ ಅಸೆಟ್ ಇದೆ. ಈ ತರ ಕಂಪ್ನಿಗಳನ್ನ ನಾವು ಹೋಲ್ಡಿಂಗ್ ಕಂಪ್ನಿ ಅಂತ ಕರಿತೀವಿ. ಹೋಲ್ಡಿಂಗ್ ಕಂಪ್ನಿಗೆ ಯಾವಾಗ್ಲೂ ಹೋಲ್ಡಿಂಗ್ ಏನು ಓನ್ ಮಾಡಿರ್ತಾರಲ್ಲ ಅದನ್ನ ಯಾವಾಗ್ಲೂ 100% ಪೇ ಮಾಡಲ್ಲ, ಅದಕ್ಕೆ 50% ಅಷ್ಟೇ ಪೇ ಮಾಡ್ತಾರೆ. ಮಾರ್ಕೆಟು 50% ನೀವು ಕ್ಯಾಲ್ಕುಲೇಷನ್ ಆಗಿದ್ರು ಕೂಡ 26,850 ಕೋಟಿಗೆ 50% ಆಗಿದ್ರು ಕೂಡ 13,440 ಕೋಟಿ ವ್ಯಾಲ್ಯೂಯೇಷನ್ ಇದೆ. ಓಕೆ, ಅಷ್ಟೇ ಅಲ್ಲದೆ ಈ ಕಂಪನಿ ಹತ್ರ 2,900 ಕೋಟಿ ಕ್ಯಾಶ್ ಇದೆ. 13,440 ಪ್ಲಸ್ 2,900 ಕೋಟಿ ಕ್ಯಾಶ್ ಇದೆ. ಎರಡನ್ನೂ ಆ್ಯಡ್ ಮಾಡಿದ್ರೆ ಸುಮಾರು 16,000 ಕೋಟಿ ಬರುತ್ತೆ. ಅಷ್ಟೇ ಅಲ್ಲದೆ ಈ ಕಂಪ್ನಿನಲ್ಲಿ ಬಿಸ್ನೆಸ್ ಇದೆಯಲ್ಲ, ಶುಗರ್ ಕೇನು ಇಷ್ಟೋ ತನಕ ಏನು ಹೇಳಿದ್ನಲ್ಲ ಅದನ್ನು ಕೂಡ ಬಿಸ್ನೆಸ್ಸೇ ಅಲ್ವಾ. ನೀವೇನು ಮಾಡಬೇಕು, ಇಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟಲ್ಲಿ ಬಂದಾಗ ನೀವಿಲ್ಲಿ ಇದು ತೋರಿಸುತ್ತೆ 29,000 ಕೋಟಿ ಈ ಕಂಪ್ನಿ ರೆವೆನ್ಯೂ ಮಾಡಿದೆ ಅಂತ. ಬಟ್ ಇದು ಬಂದ್ಬಿಟ್ಟು ಕನ್ಸಾಲಿಡೇಟ್, ಅಂದರೆ ಆ ಬಿಸ್ನೆಸ್ಸು ಇದರಲ್ಲಿ ಸೇರ್ಕೊಂಡಿದೆ. ನಾವು ಜಸ್ಟು IID ಪ್ಯಾರಿನೇ ಎಷ್ಟು ಬಿಸ್ನೆಸ್ ಮಾಡಿದೆ ಅಂತ ಚೆಕ್ ಮಾಡೋಕ್ಕೆ ಏನು ಮಾಡಬೇಕು, ವ್ಯೂ ಸ್ಟ್ಯಾಂಡಲೋನ್ ನೋಡಬೇಕು. ವ್ಯೂ ಸ್ಟ್ಯಾಂಡಲೋನ್ ನೋಡಿದಾಗ ನಮಗೆ ಕ್ಲೀನಾಗಿ ಗೊತ್ತಾಗುತ್ತೆ ಈ ಬಿಸ್ನೆಸ್ ಇದು ಎಷ್ಟು ರೆವಿನ್ಯೂ ಮಾಡಿದೆ ಅಂತ. 2,800 ಕೋಟಿ 2,800 ಕೋಟಿ ರೆವಿನ್ಯೂ ಮಾಡಿದೆ. ಅದಕ್ಕೆ ನಾನು ಪ್ರೈಸ್ ಟು ಸೇಲ್ಸ್ ಒನ್ ಟೈಮೇ ಕೊಡ್ತೀನಿ. ಶುಗರ್ ಕಂಪ್ನಿಗಳಿಗೆ ಒನ್ ಟೈಮೇ ಕೊಡೋದು, ಪ್ರೈಸ್ ಟು ಸೇಲ್ಸ್ ಒನ್ ಟೈಮೇ ಕೊಡ್ತಿದ್ದೀನಿ ಅಂದರೂ ಕೂಡ 2,800 ಕೋಟಿ ಆ್ಯಡ್ ಮಾಡಿದ್ರೆ ಈ ಕಂಪ್ನಿದು ಇವತ್ತಿನ ವ್ಯಾಲ್ಯೂಯೇಷನ್ನು 19,140 ಕೋಟಿ. ಈ ಕಂಪ್ನಿ ವ್ಯಾಲ್ಯೂಯೇಷನ್ ಇರಬೇಕಿತ್ತು, ಇವಾಗ ಇರೋದು 13,000 ಕೋಟಿ. ಇನ್ನು 6-7 ಕೋಟಿ ಅಂದರೆ ಸುಮಾರು 40-50% ಡಿಸ್ಕೌಂಟಲ್ಲಿ ಟ್ರೇಡ್ ಆಗ್ತಾ ಇದೆ. ಅದಕ್ಕೋಸ್ಕರನೇ ಈ ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿಗಳು ಕೂಡ ಕಾಲಿಟ್ಟಿರೋದು. ಅಷ್ಟೇ ಅಲ್ಲದೆ ಈ ಕಂಪ್ನಿ ಕೂಡ ಕಾಲಿಡ್ತಿರೋ ಇಂಡಸ್ಟ್ರಿ ಎಂಥದ್ದಿದೆ, ಗ್ರೋಯಿಂಗ್ ಇಂಡಸ್ಟ್ರಿ ಇದೆ. ಒಂದು ಸಲ ಇವರು FMCG ನಲ್ಲಿ ಕ್ರ್ಯಾಕ್ ಮಾಡಿದ್ರೆ PE ಎಕ್ಸ್ಪ್ಯಾಂಡ್ ಆಗೋ ಚಾನ್ಸಸ್ ಇದೆ. PE 12-13 ಟ್ರೇಡ್ ಆಗಲ್ಲ, ಅವಾಗ ಮಿನಿಮಮ್ 30-35 ನಲ್ಲಿ ಟ್ರೇಡ್ ಆಗುತ್ತೆ. ಅವಾಗ ಏನಾಗುತ್ತೆ, ವ್ಯಾಲ್ಯೂಯೇಷನ್ ಕೂಡ ಇನ್ಕ್ರೀಸ್ ಆಗುತ್ತೆ, ಸ್ಟಾಕ್ ಪ್ರೈಸ್ ಕೂಡ ಮೇಲೋಗೋ ಚಾನ್ಸಸ್ ಇರುತ್ತೆ. ನೀವು ಈ ಕಂಪ್ನಿನ ಅನಲೈಸ್ ಮಾಡ್ಬೇಕಾದ್ರೆ ಈ ಬಿಸ್ನೆಸ್ ಎಷ್ಟು ಗ್ರೋ ಆಗುತ್ತೆ ಅನ್ನೋದು ಚೆಕ್ ಮಾಡಿ. ಅದೇ ರೀತಿ ಕೋರ್ ಮಂಡಲ ಇಂಟರ್ನ್ಯಾಷನಲ್ ಕೂಡ ಯಾವ ತರ ಗ್ರೋ ಆಗುತ್ತೆ ಅಂತ ಚೆಕ್ ಮಾಡಬೇಕು. ಅದು ಬಂದ್ಬಿಟ್ಟು ಆಗ್ರೋ ಕೆಮಿಕಲ್ ಇಂಡಸ್ಟ್ರಿ, ಅವರು ಕೂಡ CDMO ಎಂಟ್ರಿ ಆಗ್ತಾ ಇದ್ದಾರೆ. ಅವ್ರದ್ದು ಕೂಡ ಗ್ರೋಯಿಂಗ್ ಇಂಡಸ್ಟ್ರಿನೇ, ಗ್ರೋಯಿಂಗ್ ಕಂಪ್ನಿನೇ, ಸಖತ್ ಗ್ರೋ ಆಗ್ತಾ ಇದೆ. ದಟ್ ಮೀನ್ಸ್ ಆ ಕಂಪ್ನಿ ಗ್ರೋ ಆದ್ರೆ ಈ ಕಂಪ್ನಿನೂ ಗ್ರೋ ಆಗುತ್ತೆ. ಅದ್ರ ಜೊತೆಗೆ ಇವ್ರದ್ದು ಓನ್ ಬಿಸ್ನೆಸ್ ಇದೆ, 3,000 ಕೋಟಿ ರೆವಿನ್ಯೂ ಮಾಡೋ ಶುಗರ್ ಬಿಸ್ನೆಸ್ ಇದೆ, ಅದು ಕೂಡ ಗ್ರೋ ಆದರೆ ಟೋಟಲ್ 2 ಮ್ಯಾಚ್ ಆಗಿ ಕಂಪ್ನಿ ಸ್ಟಾಕ್ ಪ್ರೈಸ್ ಮೇಲೋಗೋ ಚಾನ್ಸ್ ತುಂಬ ಜಾಸ್ತಿ ಇದೆ. ಅದಕ್ಕೋಸ್ಕರನೇ ಈ ರೀಸೆಂಟ್ಲಿ ಈ ಮ್ಯೂಚುವಲ್ ಫಂಡ್ಗಳು ಕೂಡ ಎಂಟ್ರಿ ಆಗಿರೋದು. ಆ್ಯಕ್ಚುಲಿ ನಿಮಗೆ ಈ ವ್ಯಾಲ್ಯೂಯೇಷನ್ ಬಗ್ಗೆ ಅಷ್ಟು ಕ್ಲೀನಾಗಿ ಅರ್ಥ ಆಗಿರಲ್ಲ, ದಯವಿಟ್ಟು 2-3 ಸಲ ನೋಡಿ ಕ್ಲೀನಾಗಿ ಅರ್ಥ ಆಗುತ್ತೆ. ಯಾಕಂದರೆ ಇದನ್ನು ನೀವು ಫಸ್ಟ್ ಟೈಮ್ ಕೇಳ್ತಿದ್ದೀರಾ, ಇದು ಏನು ಇನ್ನೊಂದು ಕಂಪ್ನಿನ ಹೋಲ್ಡ್ ಮಾಡಿದೆ, ಇದು ಏನು ಎತ್ತ ಅಂತೆಲ್ಲ ನೀವು ಫಸ್ಟ್ ಟೈಮ್ ಅನಿಸ್ತಿರುತ್ತೆ. ದಯವಿಟ್ಟು ನೀವು 2 ಸಲ ನೋಡಿ. ಇನ್ನೊಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನೀವು ಸ್ಕ್ರೀನಲ್ಲಿ ಬಂದ್ಬಿಟ್ಟು ಮಹಾರಾಷ್ಟ್ರ ಸ್ಕೂಟರ್ ಅಂತ ಸರ್ಚ್ ಮಾಡಿ. ನೀವು ಮಹಾರಾಷ್ಟ್ರ ಸ್ಕೂಟರ್ ಅಂತ ಸರ್ಚ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಮಹಾರಾಷ್ಟ್ರ ಸ್ಕೂಟರ್ ಬರುತ್ತೆ. ಇದನ್ನ ಎಷ್ಟು, ಇದು ಮಾರ್ಕೆಟ್ ಕ್ಯಾಪ್ ಎಷ್ಟಿದೆ ಅಂತ ಲೆಕ್ಕ ಮಾಡ್ಕೊಳ್ಳಿ. ಇದ್ರ ಮಾರ್ಕೆಟ್ ಕ್ಯಾಪ್ ಬಂದ್ಬಿಟ್ಟು 12,000 ಕೋಟಿ ಇದೆ ಅಲ್ವಾ. ಬಜಾಜ್ ಫೈನಾನ್ಸಲ್ಲಿ ಬನ್ನಿ, ಬಜಾಜ್ ಫೈನಾನ್ಸ್ ಶೇರ್ ಪ್ರೈಸ್ ಎಷ್ಟಿದೆ, 7,000 ಇದೆ. ಇದ್ರದ್ದು ಮಾರ್ಕೆಟ್ ಕ್ಯಾಪ್ ಎಷ್ಟಿದೆ, 4,35,000 ಕೋಟಿ ಇದೆ. ಈ ಕಂಪ್ನಿನಲ್ಲಿ ಮಹಾರಾಷ್ಟ್ರ ಸ್ಕೂಟರು ಹೋಲ್ಡಿಂಗ್ ಮಾಡಿದೆ. ಇಲ್ಲಿ ನೋಡಿ, ನೀವು ಪ್ರಮೋಟ್ರಾಗಿ ಬಂದರೆ, ನೀವು ಕೆಳಗಡೆ ಬಂದರೆ ಈ ಮಹಾರಾಷ್ಟ್ರ ಸ್ಕೂಟರ್ದು ತೋರಿಸುತ್ತೆ. ಮಹಾರಾಷ್ಟ್ರ ಸ್ಕೂಟರ್ 3% ಓನ್ ಮಾಡಿದೆ. 4,35,000 ಕೋಟಿ ಕಂಪ್ನಿನಲ್ಲಿ 3% ಅಂದರೆ ಲೆಕ್ಕ ಮಾಡಿ ಎಷ್ಟಾಗುತ್ತೆ, 13,500 ಕೋಟಿ ಆಗುತ್ತೆ. ಈ ಕಂಪ್ನಿದು ಮಾರ್ಕೆಟ್ ಕ್ಯಾಪ್ ಎಷ್ಟಿರೋದು ಇವಾಗ 12,000 ಕೋಟಿ ಇದೆ. ಆ್ಯಕ್ಚುಲಿ ಇದು ರೀಸೆಂಟ್ಲಿ ಸಖತ್ ತಪ್ಪಾಗಿದೆ. ಬಟ್ ಅವಾಗ ನಾನು ಸ್ಟಡಿ ಮಾಡ್ಬೇಕಾದ್ರೆ ಈ ಕಂಪ್ನಿದು ಶೇರ್ ಪ್ರೈಸ್ 3,500 3,600 ರೇಂಜಲ್ಲಿ ಇತ್ತು. ಅವಾಗ ನಮಗೆ ಸಖತ್ ಇಂಟ್ರೆಸ್ಟಿಂಗ್ ಆಗಿ ಕಾಣ್ತಾ ಇತ್ತು. ಯಾಕಂದರೆ ಯಾವಾಗಲೂ ನಾವು ಅಸ್ಯೂಮ್ ಮಾಡೋದು 50% ಟ್ರೇಡ್ ಆಗುತ್ತೆ ಅಂತ, 50% ಹೋಲ್ಡಿಂಗ್ ಕಂಪ್ನಿಗಳು ಟ್ರೇಡ್ ಆಗ್ತವೆ ಅಂತ. 50% ಅಂದರೆ ಎಷ್ಟು ಹೇಳಿ, ಅವಾಗ 3,500 ಲೆಕ್ಕಾಚಾರದಲ್ಲಿ 50% ಅಂದರೂ ಮಿನಿಮಮ್ ಅಂದ್ರೂ 6,000-7,000 ಮಾರ್ಕೆಟ್ ಕ್ಯಾಪಲ್ಲಿ ಟ್ರೇಡ್ ಆಗಬೇಕಿತ್ತು. ಬಟ್ ಅವಾಗ 3,000 ಕೋಟಿ ಮಾರ್ಕೆಟ್ ಕ್ಯಾಪಲ್ಲಿ ಟ್ರೇಡ್ ಆಗ್ತಾಯಿತ್ತು. 3,500 ಕೋಟಿನಲ್ಲಿ ನಮಗೆ ಇನ್ನೂ 50% ಆಪರ್ಚುನಿಟಿ ಇದೆ ಅಂತ ವಿ ಗೆಸ್ಟ್, ಬಟ್ ಎಂಟ್ರಿ ಆಗಿರಲಿಲ್ಲ. ಬಟ್ ಸಡನ್ಲಿ ಈ ಶೇರ್ ಪ್ರೈಸ್ ಮೇಲೋಯ್ತು. ನೀವು ಬಜಾಜ್ ಫೈನಾನ್ಸ್ದು ಈ ಕಂಪ್ನಿದು ತೆಗೆದು ನೋಡಿ, ಬಜಾಜ್ ಫೈನಾನ್ಸ್ ಹೋಗಿಲ್ಲ ಲಾಸ್ಟ್ 3 ವರ್ಷದಿಂದ, ಇದು ತ್ರಿಬಲ್ ಆಗಿದೆ ಶೇರ್ ಪ್ರೈಸ್. ಹೋಲ್ಡಿಂಗ್ ಕಂಪ್ನಿಗಳು ಯಾವಾಗಲೂ ಇದೇ ಥರನೇ ವರ್ಕ್ ಆಗೋದು. ಜಾಸ್ತಿ ಜನಗಳಿಗೆ ಇದ್ರ ಬಗ್ಗೆ ಗೊತ್ತಿರಲ್ಲ, ಯಾವಾಗ ಗೊತ್ತಾಗುತ್ತೆ ತುಂಬ ಜನ ಹೋಗಿ ಎಂಟ್ರಿ ಮಾಡ್ತಾರೆ. ಇದರಲ್ಲಿ ಕೂಡ PPFA, ನಾನು PPFAದೇ ನೋಡಿ ಎಂಟ್ರಿ ಆಗಿದ್ದು. ಇದಕ್ಕೆ ನೋಡಿ ಪರಾಕ್ ಪಾರಿಕ್ದು ಈಗಲೂ ಕೂಡ ಸ್ಟೇಕ್ ಇದೆ 2.45%. ಏನು ಹೇಳಿ ಇದು ಅರ್ಥ, ನೀವು ಡೈರೆಕ್ಟಾಗಿ ಬಜಾಜ್ ಫೈನಾನ್ಸ್ ಬೈ ಮಾಡೋದಕ್ಕಿಂತ ಯು ಕ್ಯಾನ್ ಬೈ ದಿಸ್. ಬಟ್ ಇವಾಗಲ್ಲ, ಇವಾಗ ಸ್ವಲ್ಪ ವ್ಯಾಲ್ಯೂಯೇಷನ್ ಜಾಸ್ತಿ ಆಗಿದೆ, ಅಂದರೆ ಗ್ಯಾಪ್ ತುಂಬ ಕಡಿಮೆ ಇದೆ. ಏನು 13,000 ಕೋಟಿ ಇರಬೇಕಿತ್ತು, ಇದು ಆಲ್ರೆಡಿ 12,000 ಕೋಟಿ ಇದೆ. ಗ್ಯಾಪ್ ತುಂಬ ಕಡಿಮೆ ಇದೆ. ಇದನ್ನು ಯಾವಾಗ ಬೈ ಮಾಡಬೇಕಂದ್ರೆ ಕಂಪ್ನಿ 4,000 ಕೋಟಿ 4,500 ಕೋಟಿ ಸಮಥಿಂಗಲ್ಲಿ ಸಿಗ್ಬೇಕಾದ್ರೆ ಬೈ ಮಾಡಬೇಕು. ಆವಾಗ ಗ್ಯಾಪ್ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಒಂದೊಂದು ಸಲ ಈಗ ಕಡಿಮೆ ಆಗಿದೆಯಾ ಗ್ಯಾಪು,
ನಾಳೆ ಏನಾದರೂ ಬಜಾಜ್ ಫೈನಾನ್ಸ್ ಮೇಲೆ ಹೋದ್ರೇ ಇದಕ್ಕೆ ಬೆನಿಫಿಟ್ ಆಗುತ್ತೆ, ಇಲ್ಲಾಂದ್ರೆ ಆಗೋದೇ ಇಲ್ಲ, ಇದು ಹಂಗೆ ಕೊಳೆಯಕ್ಕೆ ಸ್ಟಾರ್ಟ್ ಆಗುತ್ತೆ. EID ಪ್ಯಾರಿ ಕೂಡ ಒಂದು ಒಳ್ಳೆ ಡಿವಿಡೆಂಡ್ ಪೇಯಿಂಗ್ ಕಂಪ್ನಿ. ಲಾಸ್ಟ್ ಇಯರ್ 8 ರೂಪಾಯಿ ಕೊಟ್ಟಿದ್ದಾನೆ, ಅದ್ರ ಲಾಸ್ಟ್ ಇಯರ್ 11 ರೂಪಾಯಿ ಕೊಟ್ಟಿದ್ದಾನೆ. ಒಳ್ಳೆ ಡಿವಿಡೆಂಡ್ ಪೇಯಿಂಗ್ ಕಂಪ್ನಿ ಇದು ಕೂಡ. ನಾನು ಲಾಸ್ಟ್ ಅಲ್ಲಿ ಕೇಳ್ಕೊಳೋದು ಏನಂದ್ರೆ, ನಿಮ್ಗೆ ಇದರಲ್ಲಿ ನಾವು ತುಂಬಾ ಟೆಕ್ನಿಕಲ್ ವರ್ಡ್ ನ ಯೂಸ್ ಮಾಡಿರ್ತೀವಿ, ನಿಮ್ಗೆ ಎಷ್ಟೋ ವರ್ಡ್ಗಳು ಅರ್ಥ ಆಗಿರಲ್ಲ. ದಯವಿಟ್ಟು ಏನು ಅರ್ಥ ಆಗಿಲ್ಲ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಇದರಿಂದ ನಮಗೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾವು ಅದನ್ನ ಇಂಪ್ರೂವ್ ಮಾಡ್ಕೊಂಡು ಟ್ರೈ ಮಾಡ್ತೀವಿ. ಇದನ್ನ ಯಾವ ರೀತಿ ಸಿಂಪ್ಲಿಫೈ ಮಾಡಿ ಹೇಳ್ಬೋದು ಅನ್ನೋದಕ್ಕೆ ಟ್ರೈ ಮಾಡ್ತೀವಿ. ದಯವಿಟ್ಟು ನಿಮ್ಗೆ ಏನು ಅರ್ಥ ಆಗಿಲ್ಲ ಅದನ್ನು ದಯವಿಟ್ಟು ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಇದು ಯಾವುದೇ ರೀತಿ ಬೈ ಅಂಡ್ ಸೆಲ್ ರೆಕಮೆಂಡೇಶನ್ ಅಲ್ಲ, ಇದು ಜಸ್ಟ್ ಅನಾಲಿಸಿಸ್ಗೋಸ್ಕರ ಮಾಡಿರೋದು. ಮ್ಯೂಚುವಲ್ ಫಂಡ್ ಎಂಟ್ರಿ ಆಗಿದ್ದಕ್ಕೆ ಏನಕ್ಕೆ ಎಂಟ್ರಿ ಆಗಿದ್ದಾನೆ ಅಂತ ಚೆಕ್ ಮಾಡೋಕ್ಕೋಸ್ಕರ ಮಾಡಿರೋದು. ನೀವು ಬೈ ಸೆಲ್ ಮಾಡಂಗಿದ್ರೆ ನೀವು ಖುದ್ದು ಅನಾಲಿಸಿಸ್ ಮಾಡಿ ಬೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಮತ್ತೆ ಸಿಗೋಣ.